ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಹಲಸಿನ ಹಣ್ಣು ನಾಲತವಾಡ ಪಟ್ಟಣಕ್ಕೆ ಭಾರಿ ಬೇಡಿಕೆ. 20 ದಿನಗಳಿಂದ ನಾಲತವಾಡ ಪಟ್ಟಣದಲ್ಲಿ ಗಂಗಾವತಿಯಿಂದ ವ್ಯಾಪಾರಿ ಹಲಸೆ ಹಣ್ಣು ತಂದು ದಿನಾಲು ಪಟ್ಟಣದಲ್ಲಿ ಮಾರಾಟ ಮಾಡುತ್ತಿದ್ದು, ಹಲಸೆ ಹಣ್ಣು ಖರೀದಿಸಲು ಜನರು ಮುಗಿಬಿದ್ದರು. ಹಲಸೆ ಹಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಅದರ ಬೀಜವನ್ನು ಹುರಿದು ತಿಂದರೆ ಮತ್ತಷ್ಟು ಆರೋಗ್ಯಕ್ಕೆ ಪ್ರಯೋಜನ ಆಗುತ್ತದೆ ಎಂದು ಖರೀದಿ ಮಾಡಿದ ಜನರು ಹೇಳಿದರು. ಎಷ್ಟು ಪೀಸ್ ಬರ್ತಾವೆ ನೋಡು. ಮೂರು ಕೊಡೋದು ಹೆಂಗೆ $10 ಕೊಡ ಅಣ್ಣ, ಕೊಡ $10. 20 ರೂಪಾಯಿ 3 $10 ಕೊಡ. ಡಬ್ಬಿ ಹೊತ್ಕೊಂಡ್ರಿ ನಂಗೆ ಗಲ್ಲೆದಾಗಿ ತೋರ್ದಂಗಿತ್ತು ಅಂದ್ರೆ ಕಳ್ಳ ಜಾಸ್ತಿ ಊರಾಗ. ಇಲ್ಲ ಮಾಲಕ ಯೂಟ್ಯೂಬ್ನಾಗ ಕೆಲಸ ಆಗಲ್ರಿ ಇದು. ಮಾಲ್ ತಂದು ಮಾಡಂಗಿಲ್ಲ. ನಾ ಬಳೆಹಣ್ಣು ಮಾರ್ಲಿ ಏನಾದ್ರು ಮಾರ್ಲಿ ಚಲೋ ಐಟಮೇ ಮಾಡ್ತೀನಿ. ಏನು ಕಟ್ ಮಾಡ ಗಂಗಾವತಿ ರೀ. ಗಂಗಾವತಿ ಹೆಸರು ಕೊಟ್ರಿ. ಇದು ಯಾವ ಹಣ್ಣು ಅಂತಾರೆ? ಅಳಸ್ಲನ್ರಿ. ಎಂದು ಬಂದಿ? ಇವತ್ತು ಮಧ್ಯಾಹ್ನ ಬಂದೀನಿ ರೀ ಸರ್. ಹೆಂಗೆ ಮಾಡ್ತೀವಿ ಇದನ್ನು? ಇದು ಹಂಗೆ 1 ಕಿಲೋ 1/2 ಕಿಲೋ ಮಾಡ್ತೀವಿ. ಇದು ತಿಂದ್ರಿಂದ ಏನು ಉಪಯೋಗ ಆಗುತ್ತಾ? ಇದು ವಿಟಮಿನ್ ಅಂತಾರೆ, ನಮಗೂ ಗೊತ್ತಿಲ್ಲ. ನೀವು ಮಾರಾಟಗಾರ ತಂದು ಮಾಡ್ತೀವಿ. ಎಲ್ಲಿ ಗಂಗಾವತಿಯಿಂದ ಬಂದು ತರ್ತೇನು ಮುಂದೆ ಹೋಯ್ತು? ನಾವು ಹಾಸನ್ಲಿಂದ ತರ್ತೀವಿ ರೀ. ಗಂಗಾವತಿ ರೀ ನಾವು. ನಾವು ಇಲ್ಲೇ ಅಪ್ಪ ಮಾಡ್ತೀವಿ. ಹೆಂಗೆ ಮಾರ್ಕೆಟ್ ಐತೆ ಸಣ್ಣ? ಆಯ್ತು ರೀ, ಪರವಾಗಿಲ್ಲ. ಎಲ್ಲೆಲ್ಲಿ ಹೋಗ್ತೀರಿ ನೀವು? ಮತ್ತೆ ನಾರಾಯಣಪುರ, ನಾಲ್ತೋಡ. ಈಗ ಫಸ್ಟ್ ಟೈಮ್ ಬಂದ್ರಿ ನೀನು? ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಹಲಸನ್ ಫಸ್ಟ್ ಟೈಮ್ ನಾಲ್ತೋಡಕ್ಕೆ. ಹೌದು ಸರ್. ಬೀಜ ಇಲ್ಲ, ಬೀಜ ತೆಗೆದು ಕೊಟ್ರೆ ಏನೋ ಬರ್ತದೆ.